ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪವನ್. ನಾವಿವಾಗ ಬಸವನಹಳ್ಳಿ ಎಂಬ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿದ್ದೀವಿ. ನೆಲಮಂಗಲದಿಂದ 2 ಕಿಲೋಮೀಟರ್ ಹತ್ತಿರದಲ್ಲಿರುವ ಬಸವನಹಳ್ಳಿ ಎಂಬ ಗ್ರಾಮದಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯವಿದೆ. ಈ ದೇವಸ್ಥಾನವು ಸುಮಾರು 30 ವರ್ಷಗಳಿಂದ ಪೂಜೆಯನ್ನು ನಡೆಸುತ್ತಿದ್ದಾರೆ. ಈ ತಿಂಗಳು 30ನೇ ತಾರೀಕು ಅದ್ದೂರಿಯಾದ ವೈಕುಂಠ ಏಕಾದಶಿಯನ್ನು ನಡೆಸುತ್ತಿದ್ದಾರೆ. ಈಗಾಗಲೇ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಿದ್ದಾರೆ. ಈ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿನ ಅರ್ಚಕರನ್ನು ಕೇಳೋಣ ಬನ್ನಿ. ಶ್ರೀ ಗುರುಭ್ಯೋ ನಮಃ. ನೆಲಮಂಗಲ ತಾಲೂಕು ಬಸವನಹಳ್ಳಿ ಗ್ರಾಮ, ಶಮಗಿರಿ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯವರ ಸನ್ನಿಧಿ ಇದೆ, ಹಾಗೂ ವೈನತೆಯ ಗರುಡದೇವರ ಸನ್ನಿಧಿ ಇದೆ. ಇಲ್ಲಿ ವಿಶೇಷವಾಗಿ ವಿಶೇಷವಾಗಿ ಜಾತ್ರಾ ಕಾರ್ಯಕ್ರಮ ಮತ್ತು ಶ್ರಾವಣ ಮಾಸ, ಕಾರ್ತಿಕ ಮಾಸ ಮತ್ತು ವಿಶೇಷವಾಗಿ ವೈಕುಂಠ ಏಕಾದಶಿ ಕಾರ್ಯಕ್ರಮವನ್ನು ಅದ್ಧೂರಿಯಿಂದ ಗ್ರಾಮಸ್ಥರು, ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಹಾಗೂ ಗ್ರಾಮದ ಎಲ್ಲ ಸದಸ್ಯರುಗಳು, ಪಂಚಾಯಿತಿ ಅಧ್ಯಕ್ಷರು, ಪಂಚಾಯಿತಿ ಸದಸ್ಯರುಗಳು ಹಾಗೂ ಭಕ್ತಾದಿಗಳು, ದಾನಿಗಳ ಸಹಕಾರದಿಂದ ವೈಕುಂಠ ಏಕಾದಶಿ ಮಹೋತ್ಸವವನ್ನು ವಿಶೇಷವಾಗಿ ವಿಜೃಂಭಣೆಯಿಂದ ಆರಾಧನೆ ಮಾಡ್ತೀವಿ. ಬೆಳಗ್ಗೆ ಶ್ರೀ ಸ್ವಾಮಿಯವರಿಗೆ ಸುಪ್ರಭಾತ ಸೇವೆ, ಮಹಾಮಂಗಳಾರತಿ, ಶಾತ್ತುಮರೈ ಮಹಾಮಂಗಳಾರತಿ ಮತ್ತು ವಿಶೇಷವಾಗಿ ಅಲಂಕಾರ ಮತ್ತು ವಿಶೇಷವಾಗಿ ಒಂದು 33,000-35 ಸಾವಿರ ಜನ ದರ್ಶನ ಮಾಡುತ್ತೆ. ವಿಶೇಷವಾಗಿ ಅಲಂಕಾರದಿಂದ ಸಹ 35,000 ಲಾಡು ಸೇವೆ ಮಾಡ್ತೀವಿ. ಭಕ್ತಾದಿಗಳಿಗೆ ಸಾಮೂಹಿಕವಾಗಿ ಲಾಡು ಪ್ರಸಾದ ವಿತರಣೆ ಮಾಡ್ತೀವಿ. ಹಾಗೂ ಲಘು ಉಪಹಾರವನ್ನು ಕೂಡ ಗ್ರಾಮದ ವತಿಯಿಂದ ಲಘು ಉಪಹಾರವನ್ನು ಸಹ ಏರ್ಪಾಟು ಮಾಡಿರ್ತೀವಿ. ವಿಶೇಷವಾಗಿ ಉತ್ತರ ದ್ವಾರ, ವೈಕುಂಠ ದ್ವಾರವನ್ನು ಮಾಡಿರ್ತೀವಿ. ಆ ವೈಕುಂಠ ದ್ವಾರದಲ್ಲಿ ವಿಶೇಷವಾಗಿ ಪ್ರಧಾನ ಆಂಜನೇಯ ಸ್ವಾಮಿ ಮತ್ತು ಹಿಂದೆ ರಂಗನಾಥ ಸ್ವಾಮಿ ಮಲಗಿರುವಂಥ ರಂಗನಾಥ ಸ್ವಾಮಿ ಮತ್ತು ಮೂಲ ದೇವರು ಮಹಾಲಕ್ಷ್ಮೀ ದೇವರು, ಗರುಡದೇವರ ದರ್ಶನ ಮಾಡಿ ವೈಕುಂಠ ದ್ವಾರ ಪ್ರವೇಶ ಮಾಡಿ ಎಲ್ಲ ಭಕ್ತರಿಗೂ ವಿಶೇಷವಾಗಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ಅನುಗ್ರಹ ಪ್ರಾಪ್ತಿಯಾಗಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲರೂ ಸಹ ಒಮ್ಮತದಿಂದ ಗ್ರಾಮಸ್ಥರು ಮತ್ತು ಗ್ರಾಮದ ಮುಖಂಡರುಗಳ ಸಹಕಾರದಿಂದ ವಿಶೇಷವಾಗಿ ಕಾರ್ಯಕ್ರಮ ನಡೆಯುತ್ತೆ. ಏಪ್ರಿಲ್ ತಿಂಗಳಲ್ಲಿ ಚಿತ್ತಾ ನಕ್ಷತ್ರ ಬ್ರಹ್ಮರಥೋತ್ಸವವನ್ನು ಸಹ ಅದು ವಿಶೇಷವಾಗಿ ಒಂದು 10,000 ಜನಕ್ಕೆ ಅನ್ನದಾನವನ್ನು ಏರ್ಪಾటు ಮಾಡಿ ಗ್ರಾಮಸ್ಥರ ಸಹಕಾರದಿಂದ ಮತ್ತು ಗ್ರಾಮಸ್ಥರ ಮುಖಂಡರುಗಳ ಸಹಕಾರದಿಂದ ವಿಶೇಷವಾಗಿ ಏರ್ಪಾటు ಮಾಡಿರ್ತೀವಿ. ನಂತರ ಈ ರಾಜಗೋಪುರ 3 ರಾಜಗೋಪುರ ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮವನ್ನು ಜಾತ್ರಾ ನಂತರ ಇಟ್ಕೊಂಡಿರ್ತೀವಿ. 3 ರಾಜಗೋಪುರನೂ ಸಹ ಗ್ರಾಮಸ್ಥರು, ಭಕ್ತಾದಿಗಳು, ದಾನಿಗಳ ಸಹಕಾರದಿಂದ ಚೆನ್ನಾಗಿ ಬಹಳ ಶಾಸ್ತ್ರ ರೀತಿಯಾಗಿ ಕೆಲಸಗಳ ಕಾರ್ಯಕ್ರಮಗಳು ಆಗಿರುತ್ತೆ. ಅದನ್ನು ಉದ್ಘಾಟನೆಯನ್ನು ಜುಲೈ ತಿಂಗಳಲ್ಲಿ ಉದ್ಘಾಟನೆ ಮಾಡ್ತೀವಿ. ಅದಕ್ಕೆ ಭಕ್ತಾದಿಗಳು, ದಾನಿಗಳು ಎಲ್ಲರೂ ಸಹ ಸಹಕಾರ ಕೊಡಬೇಕಾಗಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ನಮ್ಮ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಸದಸ್ಯರು, ಅಧ್ಯಕ್ಷರು ಹಾಗೂ ಗ್ರಾಮದ ಮುಖಂಡರುಗಳಾದ ವಿಶೇಷವಾಗಿ BN ನರಸಿಂಹಮೂರ್ತಿಯವರು, R ಶ್ರೀನಿವಾಸರವರು, ಉಮೇಶ್ ಗೌಡರು, ವರ್ಧನಾರಾಯಣರವರು, ರಂಗನಾಥರವರು, ನಮ್ಮ ವಕೀಲರಾದ ನಾಗೇಶ್ರವರು ಮತ್ತು ಗ್ರಾಮಸ್ಥರ ಯುವಕ ತಂಡದಿಂದ ರಾಕೇಶು, ಧನುಷು, ಗೌಡಾದ್ರಿ ಸಂಘದ ಸದಸ್ಯರುಗಳು, ಅನಿಲ್ ಕುಮಾರು ಎಲ್ಲರೂ ಮತ್ತು ವಿಶೇಷವಾಗಿ ಎಲ್ಲರೂ ಸಹ ರಾಜು ಎಲ್ಲರೂ ಸಹ ಗ್ರಾಮಸ್ಥರು ಎಲ್ಲರೂ ಸಹ ವಿಶೇಷವಾಗಿ ನರಸಿಂಹರಾಜು ಮತ್ತು BT ಗಂಗಪ್ಪ ಇವರೆಲ್ಲ ಮುಖಂಡರುಗಳೆಲ್ಲ ಸೇರಿ ವಿಶೇಷವಾಗಿ ನಮ್ಮ ಎಲ್ಲ ಗ್ರಾಮಸ್ಥರ ಒಂದು ಸಲಹೆಯೊಂದಿಗೆ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಎಲ್ಲ ಯಶಸ್ವಿಯಾಗಲಿ ಅಂದ್ಬಿಟ್ಟು ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ ಭಗವಂತನಿಗೆ.